ಅಲಹಾಬಾದ್ನಲ್ಲಿ ಏರ್ ಇಂಡಿಯಾ 171 ವಿಮಾನ ದುರಂತ ನಡೆದ ದಿನದಿಂದ ವಿಮಾನಗಳ ಆ ನಂಬರಿನ ಸೀಟಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ಆ ದಿನ ಲಂಡನ್ಗೆ ಹೋಗ್ತಿದ್ದ 242 ಪ್ರಯಾಣಿಕರಲ್ಲಿ ಬದುಕುಳಿದಿದ್ದು ಕೇವಲ ಒಬ್ಬ ವ್ಯಕ್ತಿ. ಭಾರತೀಯ ಮೂಲದ ವಿಶ್ವಾಸ್ ಕುಮಾರ್ ರಮೇಶ್ ತನ್ನ ಅಣ್ಣನ ಜೊತೆ ಕೆಲಸದ ನಿಮಿತ್ತ ಭಾರತಕ್ಕೆ ಬಂದಿದ್ರು. ಕೆಲಸ ಮುಗಿದ ಬಳಿಕ ಲಂಡನ್ಗೆ ಹೋಗಲು ಫ್ಲೈಟ್ ಹತ್ತಿದ್ರು. ಇಬ್ಬರಿಗೂ ಬೇರೆ ಬೇರೆ ಕಡೆ ಸೀಟ್ ಸಿಕ್ಕಿತ್ತು. ವಿಮಾನ ಟೇಕ್ ಆಫ್ ಆದ ಕೇವಲ 33 ಸೆಕೆಂಡ್ಗಳಲ್ಲಿ ಪತನಗೊಂಡಿತ್ತು. ವಿಮಾನ ಬ್ಲಾಸ್ಟ್ ಆಗುತ್ತಿದ್ದಂತೆ ವಿಶ್ವಾಸಿದ್ದ ಸೀಟ್ ಬೆಂಕಿಯುಂಡೆಗಳ ನಡುವಿನಿಂದ ಹಾರಿ ದೂರ ಬಿದ್ದಿತ್ತು. ಕ್ಷಣ ಮಾತ್ರದಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ರೆ ವಿಶ್ವಾಸ್ ಸಾವನ್ನ ಗೆದ್ದು ಮೃತ್ಯುಂಜಯನಾಗಿದ್ರು. ಅಷ್ಟಕ್ಕೂ ವಿಶ್ವಾಸ್ ಕುಳಿತಿದ್ದು 11A ನಂಬರ್ನ ಸೀಟ್ನಲ್ಲಿ. 1998ರಲ್ಲೂ ಥಾಯ್ಲೆಂಡ್ ವಿಮಾನ ದುರಂತ ಸಂಭವಿಸಿತ್ತು. ಆಗ 20 ವರ್ಷದವನಾಗಿದ್ದ ಥಾಯ್ ನಟ ರುವಾಂಗ್ಸಕ್ ಪವಾಡ ಸದೃಶದಂತೆ ಪಾರಾಗಿದ್ರು. ಇವರು ಕುಳಿತಿದ್ದು ಕೂಡ 11A ನಂಬರಿನ ಸೀಟ್ನಲ್ಲಿ. 27 ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯನ್ನ ಏರ್ ಇಂಡಿಯಾ ದುರಂತ ನಡೆದ ಬಳಿಕ ನಟ ರುವಾಂಗ್ಸಕ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ವಿಶ್ವಾಸ್ ಕುಮಾರ್ ಮತ್ತು ನಟ ರುವಾಂಗ್ಸಕ್ ಅವಘಡ ನಡೆದಾಗ ಕುಳಿತಿದ್ದ ಸೀಟ್ ನಂಬರ್ ಒಂದೇ ಆಗಿವೆ. 11A ನಂಬರ್ ಸೀಟಿಗೆ ಮೃತ್ಯುಂಜಯ ಶಕ್ತಿ ಇದೆ ಅಂತಲೇ ನಂಬಲಾಗ್ತಿದೆ. ಹೀಗಾಗಿ ಎಲ್ಲ ವಿಮಾನಗಳ 11A ನಂಬರ್ನ ಸೀಟಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಆ ವಿಡಿಯೋದಲ್ಲಿ 11A ನಂಬರಿನ ಸೀಟಿಗೆ ಭಾರೀ ಕಾಳಗವೇನಾಗಿದೆ. ಗಗನಸಖಿಯರು ಸಹ ಪ್ರಯಾಣಿಕರು ಸಮಾಧಾನ ಪಡಿಸಲು ಯತ್ನಿಸಿದ್ರು. ಆ ಮಹಿಳೆ ಮತ್ತು ಆ ವ್ಯಕ್ತಿ ಬಾಯಿಗೆ ಬಂದಂತೆ ಬೈಯುತ್ತಾ ವಾಗ್ವಾದ ಮಾಡಿಕೊಂಡಿದ್ದಾರೆ. ನಂಬಿಕೆಯೋ ಮೌಢ್ಯವೋ ನಿಜವೋ ಅದೇನೇ ಆಗಿರಲಿ, ಒಟ್ನಲ್ಲಿ ಆ ಇಬ್ಬರು ಕುಳಿತಿದ್ದು ಒಂದೇ ನಂಬರಿನ ಸೀಟ್ನಲ್ಲಿ. 11A ಸೀಟ್ನಲ್ಲಿ ಕುಳಿತ ಆ ಇಬ್ಬರು ಸಾವನ್ನ ಗೆದ್ದು ಮೃತ್ಯುಂಜಯರಾಗಿದ್ದಾರೆ.